ಹಲೋ ನಮಸ್ತೆ ಸ್ನೇಹಿತರೆ. ನಾನು ಗಜಾನಂದ್. ಏನಪ್ಪಾ ಅಂತಂದ್ರೆ ಮನೇಲಿ ಕುತ್ಕೊಂಡೆ ನಾವು 20ರಿಂದ 30,000 ವರೆಗೂ ಅರ್ನ್ ಮಾಡ್ಬೋದು. ಇದು ಎಸ್ಪೆಷಲಿ ಯಾರಿಗಂದ್ರೆ ಹೌಸ್ ವೈಫ್ ಯಾರು ಇರ್ತಾರೆ, ಅಂದ್ರೆ ಮನೇಲಿ ಚೆನ್ನಾಗಿ ಅಡಿಗೆ ಯಾರಿಗೆ ಮಾಡಕ್ ಬರ್ತಾ ಇರುತ್ತೆ, ಇಲ್ಲಾಂದ್ರೆ ನಾನು ಅಡಿಗೆ ಕಲಿಬೇಕು ಅನ್ನೋರ್ಗೂ ಕೂಡ ಆಯ್ತು. ಏನಂದ್ರೆ ನನ್ನ ಮನೆಯಿಂದ ಎಲ್ಲೂ ನನಗೆ ಕೆಲ್ಸಕ್ಕೆ ಹೋಗ್ಬಾರ್ದು, ಮನೇಲಿ ಇದ್ಕೊಂಡೆ ನಾನು 20ರಿಂದ 30,000 ಗಳಿಸ್ಬೇಕು ಅಂದ್ರೆ ನನ್ನ ಹತ್ರ ಒಂದು ಐಡಿಯಾ ಇದೆ. ಅದನ್ನ ತುಂಬಾ ಜನ ಯೂಸ್ ಮಾಡ್ಕೊಂಡು ಆಲ್ರೆಡಿ ದುಡ್ಡನ್ನ ಅರ್ನ್ ಮಾಡ್ತಾ ಇದಾರೆ. ಅದನ್ನ ನೀವು ಕೂಡ ಅರ್ನ್ ಮಾಡ್ಬೋದು. ಅದು ಯಾವ ರೀತಿ ಅಂತ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಕ್ಲಿಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಓಕೆ, ಇವಾಗ ಏನಪ್ಪಾ ಅಂದ್ರೆ ಮನೇಲಿ ಕುತ್ಕೊಂಡೆ ನೀವು 20ರಿಂದ 30,000 ಅರ್ನ್ ಮಾಡ್ಬೋದು. ಯಾವ ರೀತಿ ಅಂದ್ರೆ ಒಂದು ಕ್ಲೌಡ್ ಕಿಚನ್ ನ ಮಾಡೋ ಮೂಲಕ ನೀವು ಗಳಿಸಬಹುದು. ಕ್ಲೌಡ್ ಕಿಚನ್ ಯಾವ ತರ ಅಂದ್ರೆ ನಿಮ್ಗೆ ಏನಾದ್ರು ಡಿಫ್ರೆಂಟ್ ಆಗಿ ಅಡಿಗೆ ಮಾಡಕ್ ಬರ್ತಾ ಇತ್ತು ಅಂದ್ರೆ, ಇಲ್ಲಾಂದ್ರೆ ನಾನು ಚೈನೀಸ್ ಫುಡ್ ಮಾಡ್ತೀನಿ, ಇಲ್ಲಾಂದ್ರೆ ನಾನು ನಾರ್ತ್ ಇಂಡಿಯನ್ಸ್ ಮಾಡ್ತೀನಿ, ಇಲ್ಲಾಂದ್ರೆ ನಮ್ದು ನಾರ್ತ್ ಕರ್ನಾಟಕ ಸೈಡ್ ಮಾಡ್ತೀನಿ, ಇಲ್ಲಾಂದ್ರೆ ನಾನು ನಾಟಿ ಸ್ಟೈಲ್ ಬಿರಿಯಾನಿ ಅಥವಾ ನಾಟಿ ಸ್ಟೈಲ್ ನಾನು ಕಬಾಬ್ಗಳನ್ನ ಈ ರೀತಿ ಎಲ್ಲ ಮಾಡ್ತೀನಿ, ನನಗೆ ಅಂದ್ರೆ ತುಂಬಾ ಟೇಸ್ಟಿಯಾಗಿ ಕೊಡ್ತೀನಿ ಅನ್ನೋರು ಕ್ಲೌಡ್ ಕಿಚನ್ ನ ಮಾಡ್ಕೋಬಹುದು. ಕ್ಲೌಡ್ ಕಿಚನ್ ಯಾವ ರೀತಿ ಅಂದ್ರೆ ನಾವು ಫುಡ್ ನ ರೆಡಿ ಮಾಡ್ಬೇಕಾಗತ್ತೆ. ಫುಡ್ ನ ರೆಡಿ ಮಾಡಿದ್ಮೇಲೆ ಇದಕ್ಕೆ ಜೊಮ್ಯಾಟೋಗೆ ಅಥವಾ ಸ್ವಿಗ್ಗಿಗೆ ನಾವು ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ. ಜೊಮ್ಯಾಟೋಗೆ ಅಥವಾ ಸ್ವಿಗ್ಗಿಗೆ ನೀವು ಎರಡಕ್ಕೂ ಕೂಡ ಅಟ್ಯಾಚ್ ಮಾಡ್ಕೋಬಹುದು. ಎರಡಕ್ಕೂ ಅಟ್ಯಾಚ್ ಮಾಡ್ಕೊಂಡಾಗ ನಮಗೆ ಆರ್ಡರ್ಗಳು ಬರುತ್ತೆ. ಆರ್ಡರ್ಗಳು ಬಂದಾಗ ಯಾವ ಆರ್ಡರ್ ಬಂದಿದೆ ಅಂತ ನೋಡ್ಬಿಟ್ಟು ಅದನ್ನ ಎಕ್ಸೆಪ್ಟ್ ಮಾಡ್ಬಿಟ್ಟು ಏನಿದೆ ಅದನ್ನ ರೆಡಿ ಮಾಡ್ಕೊಂಡು ಅದೇ ಜೊಮ್ಯಾಟೊ ಅಥವಾ ಸ್ವಿಗ್ಗಿ ಹುಡುಗ ಬರ್ತಾರೆ, ಅವ್ರ ಕೈಗೆ ಕೊಡ್ಬೇಕಾಗತ್ತೆ. ಮನೆಯಲ್ಲೇ ಮಾಡ್ಕೋಬೇಕು. ಇದಕ್ಕೆ ನಾವು ಒಂದು ಹೋಟೆಲ್ ಓಪನ್ ಮಾಡ್ಬೇಕು, ದೊಡ್ಡದಾಗಿ ಹೋಟೆಲ್ ಓಪನ್ ಮಾಡ್ಬೇಕು, ಇನ್ನ ಬೋರ್ಡ್ ಹಾಕ್ಬೇಕು ಅಂತ ಏನಿಲ್ಲ, ಮನೇಲಿ ಕುತ್ಕೊಂಡೇ ಮಾಡ್ಬೋದು. ಅದು ಯಾವ ರೀತಿ ರಿಜಿಸ್ಟ್ರೇಷನ್ ಯಾವ ರೀತಿ ಮಾಡ್ಕೊಳ್ಳೋದು, ಅದಕ್ಕೆ ಏನೆಲ್ಲ ಡಾಕ್ಯುಮೆಂಟ್ ಬೇಕು ಅಂತ ತಿಳಿಸುತ್ತೀನಿ. ಏನಪ್ಪಾ ಅಂದ್ರೆ ಮೊದಲನೇದಾಗಿ ಡಾಕ್ಯುಮೆಂಟ್ ನ ನೋಡ್ಬಿಡೋಣ. ಡಾಕ್ಯುಮೆಂಟ್ ನಮ್ಮ ಹತ್ರ ಇದ್ರೆ ಮುಂದೆ ನೆಕ್ಸ್ಟ್ ಪ್ರೊಸೆಸ್ ನ ಮಾಡ್ಕೋಬೇಕಾಗತ್ತೆ. ಏನೇನೆಲ್ಲ ಬೇಕು ಅಂದ್ರೆ ಒಂದು ಪ್ಯಾನ್ ಕಾರ್ಡ್ ಬೇಕಾಗತ್ತೆ. ಆಲ್ಮೋಸ್ಟ್ ಎಲ್ಲರ ಹತ್ರ ಇರುತ್ತೆ ಪ್ಯಾನ್ ಕಾರ್ಡು. FSSI ಅಂದ್ರೆ ಒಂದು ಫುಡ್ ಸೇಫ್ಟಿದು ಒಂದು ಸರ್ಟಿಫಿಕೇಟ್ ಬರುತ್ತೆ, ಅದು ಬೇಕಾಗತ್ತೆ. ಅದು ಯಾವ ರೀತಿ ನಿಮ್ಗೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದು ಅಂದ್ರೆ ಯಾವ ರೀತಿ ತಗೊಳ್ಳೋದು ಅಂತ ಗೊತ್ತಿಲ್ಲ ಅಂದ್ರೆ ಯೂಟ್ಯೂಬ್ ಅಲ್ಲಿ ತುಂಬಾ ಜನ ಅದನ್ನ ಮಾಡಿಬಿಟ್ಟಿದ್ದಾರೆ ವಿಡಿಯೋಗಳನ್ನ, ಯಾವ ರೀತಿ ಫುಡ್ ಸರ್ಟಿಫಿಕೇಟ್ ನ ತಗೋಬೇಕು ಅಂತ ಹೇಳ್ಬಿಟ್ಟು ಅದನ್ನ ನೋಡ್ಬಿಟ್ಟು ಫುಡ್ ಸರ್ಟಿಫಿಕೇಟ್ ತಗೊಳ್ಳಿ. ಅದೇ ರೀತಿ ಒಂದು GST ನಂಬರ್ ಬೇಕಾಗುತ್ತೆ. ನಿಮ್ಮ GST ನ ಅಪ್ಲೈ ಮಾಡೋಕ್ಕೋಸ್ಕರ GST ನಂಬರ್ ಇದು ಬೇಕೇ ಬೇಕು. ಅದಕ್ಕೋಸ್ಕರ ನಿಮ್ದಿಲ್ಲ ಅಂದ್ರೂ ಬೇರೆಯವ್ರದ್ದು ಯಾರ್ದಾದ್ರು GST ಇದ್ರೆ ಅದನ್ನು ಕೂಡ ಮಾಡ್ಕೋಬಹುದು. ಇಲ್ಲಾಂದ್ರೆ ಅದೇ ಹೆಸರಿಗೆ GST ಬೇಕಾಗತ್ತೆ, ಅದನ್ನೊಂದು GST ಕೂಡ ನೀವು ಮಾಡ್ಕೋಬಹುದು. ಅದ್ರ ಜೊತೆಗೆ ಇನ್ನೊಂದೇನಪ್ಪಾ ಅಂದ್ರೆ ಒಂದು ಕ್ಯಾನ್ಸಲ್ ಚೆಕ್, ಅಂದ್ರೆ ನಿಮ್ಮ ಅಕೌಂಟ್ಗೆ ದುಡ್ಡು ಬರೋದ್ರಿಂದ ಒಂದು ಕ್ಯಾನ್ಸಲ್ ಚೆಕ್ ಆಗಿರ್ಬೋದು. ಇದೆಲ್ಲಾನು ನಿಮ್ಮ ಹತ್ರ ಇದ್ರೆ ನೀವು ಜೊಮ್ಯಾಟೊ ಅಥವಾ ಸ್ವಿಗ್ಗಿಗೆ ಫುಡ್ ನ ರೆಡಿ ಮಾಡ್ಬಿಟ್ಟು ಕೊಟ್ಟು ತಿಂಗಳಿಗೆ 20ರಿಂದ 30,000 ಗಳಿಸಬಹುದು. ಓಕೆ, ಇವಾಗ ರಿಜಿಸ್ಟ್ರೇಷನ್ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ನಾನು ಡೆಸ್ಕ್ಟಾಪ್ ಮೂಲಕ ನಿಮ್ಗೆ ತಿಳಿಸ್ಕೊಡ್ತೀನಿ. ನೀವು ಮೊಬೈಲಲ್ಲೂ ಕೂಡ ಟ್ರೈ ಮಾಡ್ಬೋದು. ಅದರೇ ಅಪ್ಲಿಕೇಶನ್ ಗಳಿದಾವೆ, ಅದನ್ನು ಕೂಡ ಟ್ರೈ ಮಾಡ್ಬೋದು. ಇವಾಗ ಸಿಸ್ಟಮ್ ಮುಖಾಂತರ ತಿಳಿಸ್ಕೊಡ್ತೀನಿ, ಬನ್ನಿ. ಸ್ವಿಗ್ಗಿ ಅಥವಾ ಜೊಮ್ಯಾಟೊಗೆ ವೆಬ್ಸೈಟ್ಗೆ ಹೋಗ್ಬೇಕಾಗತ್ತೆ. ಮೊದಲಿಗೆ ಸ್ವಿಗ್ಗಿ ನೋಡ್ಬಿಡೋಣ. ಸ್ವಿಗ್ಗಿ ಪಾರ್ಟ್ನರ್ ಅಂತ ಹೇಳ್ಬಿಟ್ಟು ನೀವು ಗೂಗಲ್ ಅಲ್ಲಿ ಟೈಪ್ ಮಾಡ್ಬಿಟ್ಟು ಕೊಡ್ರೆ ಇಲ್ಲಿ ಒಂದು ಲಾಗಿನ್ ಸ್ವಿಗ್ಗಿ ಅಂತ ಬರುತ್ತೆ ನೋಡಿ, ಅದ್ರ ಮೇಲೆ ನಾವು ಕೂಡ ಕ್ಲಿಕ್ ನ ಮಾಡ್ಕೋಬೇಕಾಗತ್ತೆ. ಇವಾಗ ಲಾಗಿನ್ ಸ್ವಿಗ್ಗಿ ಅಂತ ಹೇಳಿ ಕ್ಲಿಕ್ ನ ಮಾಡ್ಕೊಂಡ ತಕ್ಷಣ ನಮಗೊಂದು ಒಂದು ಮೊಬೈಲ್ ನಂಬರ್ ನ ಕೇಳುತ್ತೆ. ಇಲ್ಲಿ ನಮ್ಮ ಮೊಬೈಲ್ ನಂಬರ್ ನ ನಾವಿಲ್ಲಿ ಹಾಕ್ಬೇಕಾಗತ್ತೆ. ನಾವು ಇಲ್ಲಿ ಮೊಬೈಲ್ ನಂಬರ್ ನ ಹಾಕೋಣ. ಮೊಬೈಲ್ ನಂಬರ್ ಹಾಕಿದ್ಮೇಲೆ ಅದಕ್ಕೊಂದು OTP ಬರುತ್ತೆ. ನಾವಿಲ್ಲಿ OTP ನ ಕೂಡ ನಾವಿಲ್ಲಿ ಎಂಟರ್ ಮಾಡ್ಬೇಕಾಗತ್ತೆ. OTP ನ ನಾವು ಎಂಟರ್ ಮಾಡೋಣ. ಇಲ್ಲಿ ನೋಡಿ OTP ಬರ್ತಾ ಇದೆ. ಇವಾಗ OTP ನ ನಾನು ಕೂಡ ಈಗ ಎಂಟರ್ ಮಾಡಿದೀನಿ. ಎಂಟರ್ ಮಾಡಿದ ತಕ್ಷಣ ನಮಗೆ ಈ ರೀತಿ ಒಂದು ಮೇನ್ ಪೇಜ್ ಓಪನ್ ಆಗುತ್ತೆ. ಒಂದ್ ಸ್ವಲ್ಪ ಲೋಡ್ ತಗೊಳುತ್ತೆ. ಇಲ್ಲಿ ಬಂದ ತಕ್ಷಣ ರೆಸ್ಟೋರೆಂಟ್ ಇನ್ಫಾರ್ಮೇಶನ್ ನಾವಿಲ್ಲಿ ಹಾಕ್ಬೇಕಾಗತ್ತೆ. ಫಸ್ಟ್ ರೆಸ್ಟೋರೆಂಟ್ ಇನ್ಫಾರ್ಮೇಶನ್, ಲೊಕೇಶನ್, ಓನರ್ ಡೀಟೇಲ್ಸ್, ಓಪನ್ ಕ್ಲೋಸ್ ಟೈಮು, ಅದೇ ರೀತಿ ಸ್ಟೆಪ್ 2 ಬಂದ್ಬಿಟ್ರೆ ರೆಸ್ಟೋರೆಂಟ್ ಡಾಕ್ಯುಮೆಂಟ್ ಗಳನ್ನ ಆಗಲೇ ಹೇಳಿದ್ನಲ್ಲ ಅದೇ ಡಾಕ್ಯುಮೆಂಟ್ ಬೇಕು. ಸ್ಟೆಪ್ 3 ಅಲ್ಲಿ ಬಂದ್ಬಿಟ್ಟು ಮೇನು ಸೆಟಪ್, ಯಾವ ರೀತಿ ಪಾರ್ಟ್ನರ್ ಕಾಂಟ್ಯಾಕ್ಟ್ ಅಂದ್ರೆ ಯಾವ ರೀತಿ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಹಾಕ್ಬೇಕಾಗತ್ತೆ. ಬೇಸಿಕ್ ಏನ್ ಬಂದ್ಬಿಟ್ಟು ಬೇಸಿಕ್ ನೇಮ್, ಓನರ್ಸ್ ನೇಮ್ ಏನಿದೆ ಓನರ್ಸ್ ನೇಮ್ ಹಾಕ್ಬೇಕಾಗತ್ತೆ. ಅದೇ ರೀತಿ ರೆಸ್ಟೋರೆಂಟ್ ನೇಮ್ ನ ಏನ್ ಅಂತ ಇಡ್ತಾ ಇದ್ರೆ ರೆಸ್ಟೋರೆಂಟ್ ನೇಮ್ ನ ಹಾಕ್ಬೇಕಾಗತ್ತೆ. ಯಾರ್ಡ್ ರೆಸ್ಟೋರೆಂಟ್ ಲೊಕೇಶನ್ ಅಂತ ಹೇಳಿ ನೆಕ್ಸ್ಟ್ ಬಂದ್ಬಿಟ್ರೆ ನಾವು ಏನ್ ಬೇಕಾದ್ರೂ ಹಾಕೊಳ್ಳಿ. ನಿಮ್ಗೆ ಯಾವ್ದು ತರದ್ ಬೇಕೋ ಆ ತರದ್ ನೀವು ಕೂಡ ಇಲ್ಲಿ ಹಾಕೋಬೇಕು. ನಾನು ABC ಅಂತಾನೆ ನಾನು ಇಲ್ಲಿ ಹಾಕೋತಾ ಇದೀನಿ. ಯಾರ್ಡ್ ರೆಸ್ಟೋರೆಂಟ್ ಲೊಕೇಶನ್ ಅಂತಿದ್ರೆ ಅದ್ರ ಮೇಲೆ ಕ್ಲಿಕ್ ನ ಮಾಡ್ಕೊಂಡ್ರೆ ನಿಮ್ಗೆ ಲೊಕೇಶನ್ ಕೊಡ್ಸುತ್ತೆ. ನೀವು ಲೊಕೇಶನ್ ನ ಇಲ್ಲಿ ಟೈಪ್ ಕೂಡ ಮಾಡಬಹುದು. ಇಲ್ಲಾಂದ್ರೆ ಲೊಕೇಟ್ ಮೀ ಯೂಸಿಂಗ್ GPS ಅಂತಿದ್ರೆ ಅದನ್ನು ಕೂಡ ನೀವು ಹಾಕೋಬಹುದು. ಇವಾಗ ನಾನು ಕೂಡ ಲೊಕೇಶನ್ ನ ತಗೊಳ್ತಾ ಇದ್ದೀನಿ. ಇವಾಗ ನೀವು ಕೂಡ ವೇಟ್ ಮಾಡ್ಬೇಕಾಗತ್ತೆ. ಇಲ್ಲಾಂದ್ರೆ ಲೊಕೇಟ್ ಮೀ ಆನ್ ಯೂಸಿಂಗ್ GPS ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ನ ಮಾಡ್ಕೊಂಡು ಅದು ಕರ್ಸರ್ನ ಎಲ್ಲಿ ಬೇಕೋ ಅಲ್ಲಿ ನೀವು ಕೂಡ ಇಲ್ಲಿ ಸರ್ಸ್ಬೋದು. ನೋಡಿ, ನಿಮ್ಮ ಮನೆ ಹತ್ರ ಎಲ್ಲಿ ಬೇಕೋ ಅಲ್ಲಿ ಸರ್ಸ್ಕೊಂಡು ಇಟ್ಸ್ ಮೈ ರೆಸ್ಟೋರೆಂಟ್ ಅಂತ ಹೇಳಿ ಕ್ಲಿಕ್ ನ ಮಾಡ್ಕೋಬೇಕಾಗತ್ತೆ. ಕ್ಲಿಕ್ ನ ಮಾಡ್ಕೊಂಡ್ಮೇಲೆ ಆ ಒಂದು ಪ್ರೊಸೆಸ್ ಆಗುತ್ತೆ. ಒಂದು ಸ್ವಲ್ಪ ವೇಟ್ ಮಾಡಿ. ಅದೇ ರೀತಿ ಲ್ಯಾಂಡ್ ಮಾರ್ಕ್ ನ ನಾವಿಲ್ಲಿ ಕೊಡ್ಬೇಕಾಗತ್ತೆ. ಯಾರು ಡೆಲಿವರಿ ಪಾರ್ಟ್ನರ್ ಬರ್ತಾರೆ ಸ್ವಿಗ್ಗಿ ಜೊಮ್ಯಾಟೊ ಅವ್ರು ಕೊಡ್ಬೇಕಾಗತ್ತೆ. ಇಲ್ಲಿ ಓನರ್ ಕಾಂಟ್ಯಾಕ್ಟ್ ಡೀಟೇಲ್ಸ್ ನ ನಾವಿಲ್ಲಿ ಹಾಕ್ಬೇಕಾಗತ್ತೆ. ಇವಾಗ ಓನರ್ ಕಾಂಟ್ಯಾಕ್ಟ್ ಡೀಟೇಲ್ಸ್ ಹಾಕ್ಬೇಕು. ಮೈ ವಾಟ್ಸಪ್ ನಂಬರ್ ಇಸ್ ಸೇಮ್ ಆಸ್ ಅಬೌವ್ ಅಂತಿದೆಯಲ್ಲ ಅದನ್ನು ಕೂಡ ನಾವು ಕ್ಲಿಕ್ ನ ಮಾಡ್ಕೋಬೇಕಾಗತ್ತೆ.
ಅಂದ್ರೆ ಕೆಲವೊಂದ್ಸತಿ ಲೊಕೇಶನ್ ಕಳಿಸ್ಬೇಕಾಗತ್ತೆ, ಇಲ್ಲಾಂದ್ರೆ ಪಾರ್ಟ್ನರ್ಗೆ ಗೊತ್ತಾಗಲ್ವಲ್ಲ, ನಮ್ಮ ಬೋರ್ಡ್ ಇರಲ್ವಲ್ಲ, ಅದಕ್ಕೋಸ್ಕರ ನಾವು ಅದನ್ನ ನಾವಿಲ್ಲಿ ಓನರ್ ಕಾಂಟ್ಯಾಕ್ಟ್ ಡೀಟೇಲ್ಸು, ನೇಮು, ಅದೇ ರೀತಿ ಎಲ್ಲಾನು ಕೂಡ ಇಲ್ಲಿ ನಾವು ಹಾಕೋಬೇಕಾಗತ್ತೆ. ಅದ್ರ ಜೊತೆಗೆ ಇಲ್ಲಿ ವಾಟ್ಸಪ್ನ ತಗೊಂಡಿದ್ದೀನಿ. ಇವಾಗ ನೆಕ್ಸ್ಟ್ ಬಂದ್ರೆ ಏನಪ್ಪಾ ಅಂದ್ರೆ ವರ್ಕಿಂಗ್ ಡೇಸ್. ಓಕೆ, ಇವಾಗ ನಾವು ಬಂದ್ಬಿಟ್ಟು ವರ್ಕಿಂಗ್ ಡೇಸ್ ಯಾವ್ಯಾವ ದಿನ ನಾವು ಓಪನ್ ಇರುತ್ತೆ ನಮ್ದು ಅಂತ ಹೇಳ್ಬಿಟ್ಟು, ನೀವು ಎಲ್ಲಾ ದಿನ ಬೇಕಾದ್ರೆ ಎಲ್ಲಾ ದಿನನೂ ಕೂಡ ಇಟ್ಕೋಬಹುದು, ಇಲ್ಲಾಂದ್ರೆ ಸ್ಪೆಷಲ್ ಆಗಿ ಕೆಲವೊಂದ್ ದಿನ ಸಂಡೇ ಬೇಡ ಅಂದ್ರೆ ಸಂಡೇ ಕೂಡ ನೀವು ಬಿಟ್ಕೋಬಹುದು. ಓಕೆ, ಇವಾಗ ಓಪನಿಂಗ್ ಟೈಮಿಂಗ್ಸ್, ಓಪನಿಂಗ್ ಅಂಡ್ ಕ್ಲೋಸಿಂಗ್ ಟೈಮ್ಸ್. ಓಪನಿಂಗ್ ಎಷ್ಟೊತ್ತಿಗೆ ಓಪನ್ ಮಾಡ್ತೀರಾ, ಎಷ್ಟೊತ್ತಿಗೆ ನೀವು ಆನ್ಲೈನ್ಗೆ ಹೋಗ್ತೀರಾ, ನಾರ್ಮಲ್ ಆಗಿ ಎಷ್ಟೊತ್ತಿಗೆ ಆಫ್ಲೈನ್ ಹೋಗ್ತೀರಾ, ಅಂದ್ರೆ ಎಷ್ಟೊತ್ತಿಗೆ ಫುಡ್ ರೆಡಿ ಮಾಡಕ್ಕೆ ಆನ್ಲೈನ್ಗೆ ಹೋಗ್ತೀರಾ, ಎಷ್ಟೊತ್ತಿಗೆ ಆಫ್ಲೈನ್ ಹೋಗ್ತೀರಾ, ಅದನ್ನ ನೀವು ಕೂಡ ಇಲ್ಲಿ ಚೂಸ್ನ ಮಾಡ್ಕೋಬೇಕಾಗತ್ತೆ. ಇದೊಂದು ಅಂದ್ರೆ ಒಂಥರ ರೆಸ್ಟೋರೆಂಟ್ಗೆ ಗೊತ್ತಾಗೋ, ಅಂದ್ರೆ ಆ್ಯಪ್ ಅಲ್ಲಿ ಗೊತ್ತಾಗೋ ತರ ಇದು, ಇಷ್ಟೊತ್ತಿಗೂ ಓಪನ್ ಮಾಡ್ತಾರೆ, ಇಷ್ಟೊತ್ತಿಗೂ ಕ್ಲೋಸ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಅದಕ್ಕೋಸ್ಕರ ಇದನ್ನೆಲ್ಲ ಹಾಕ್ಬಿಟ್ಟು ಪ್ರೊಸೀಡ್ ಅಂತ ಕೊಡಿ. ಪ್ರೊಸೀಡ್ ಅಂತ ಕೊಟ್ಮೇಲೆ ನೆಕ್ಸ್ಟ್ ನೋಡಿದ್ರೆ ಏನಿದೆ, ಏನ್ ಚೂಸ್ ಯುವರ್ ಔಟ್ಲೆಟ್ ಟೈಪ್. ಔಟ್ಲೆಟ್ ಟೈಪ್ ಯಾವ ರೀತಿ ನೀವು ಯಾವ ತರದ ಇದೆ ನಿಮ್ದು ಅಡುಗೆ, ಯಾವ ರೀತಿ ಮಾಡ್ತೀರಾ, ಚೈನೀಸ್ ಮಾಡ್ತೀರಾ, ನಾರ್ತ್ ಇಂಡಿಯನ್ಸ್ ಮಾಡ್ತೀರಾ, ಯಾವ ರೀತಿ ಕೆಟಗರಿ 1 ಇಲ್ಲಿ ನೋಡ್ಬೋದು. ಕೆಟಗರಿ 1 ಅಲ್ಲಿ ಯಾವ ರೀತಿ ಇದೆ, ಕೆಟಗರಿ 2 ಯಾವ ರೀತಿ ಇದೆ, ಐಸ್ ಕ್ರೀಮ್ ಆ ರೀತಿ ಮಾಡ್ತೀರಾ ಅಂತ ಹೇಳ್ಬಿಟ್ಟು ಇಲ್ಲಿ FSSAI ಸರ್ಟಿಫಿಕೇಟ್ ಇರುತ್ತಲ್ಲ ಅದನ್ನ ಹಾಕ್ಬೇಕಾಗತ್ತೆ, ಅಕೌಂಟ್ ನಂಬರ್ ಹಾಕ್ಬೇಕಾಗತ್ತೆ, ಎಲ್ಲಾನು ಹಾಕ್ಬಿಟ್ಟು ನೆಕ್ಸ್ಟ್ ನಾವು ಇಲ್ಲಿ ಪ್ರೊಸೀಡ್ ಅಂತ ಕೊಡ್ಬೇಕಾಗತ್ತೆ. ನೀವು ಕೂಡ ಎಲ್ಲಾನು ನಿಮ್ಮ ಹತ್ರ ಏನೇನು ಎಲ್ಲಾನು ಕೂಡ ಸಬ್ಮಿಟ್ ಮಾಡ್ಬಿಟ್ಟು ಪ್ರೊಸೀಡ್ ಅಂತ ಕೊಡಿ. ಪ್ರೊಸೀಡ್ ಅಂತ ಕೊಟ್ಮೇಲೆ ಇಲ್ಲಿ ನೆಕ್ಸ್ಟ್ ಬಂದ್ರೆ ಏನಪ್ಪಾ ಅಂದ್ರೆ ನಿಮ್ಮ ಪ್ಯಾನ್ ಕಾರ್ಡ್ ಅಂಡ್ GST ನಂಬರ್ನ ಇಲ್ಲಿ ಕೇಳ್ತಾ ಇರುತ್ತೆ. ನಿಮ್ಮ ಪ್ಯಾನ್ ಕಾರ್ಡ್ ಅದೇ ರೀತಿ GST ನಂಬರ್ನ ನಾವಿಲ್ಲಿ ಹಾಕೋಬೇಕಾಗತ್ತೆ. ನಿಮ್ಮ ಪ್ಯಾನ್ ಕಾರ್ಡ್ ಹಾಕೊಳ್ಳಿ, ಅದೇ ರೀತಿ GST ಡೀಟೇಲ್ಸ್ ಎಲ್ಲಾನು ನಾವಿಲ್ಲಿ ಐ ಡೋಂಟ್ ಹ್ಯಾವ್ GST ಇದ್ರೆ GST ಇಲ್ಲ ಅಂತ ಹಾಕ್ಬೇಕು, ಇಲ್ಲ ಇದೆ ಅಂದ್ರೆ GST ನಂಬರ್ನ ಕೂಡ ನೀವು ಇಲ್ಲಿ ಹಾಕೋಬಹುದು. ಇದನ್ನೆಲ್ಲ ಹಾಕ್ಬಿಟ್ಟು ಸಬ್ಮಿಟ್ ಮಾಡಿ 1 or 2 ಡೇಸ್ ಅಲ್ಲಿ ಅವ್ರ ಕಡೆಯಿಂದ ನಿಮಗೆ ಕಾಲ್ ಬರುತ್ತೆ. ಇವಾಗ ಝೊಮ್ಯಾಟೋದಲ್ಲಿ ಯಾವ ರೀತಿ ಇದೆ ಅಂತ ನೋಡೋಣ. ಝೊಮ್ಯಾಟೊ ಪಾರ್ಟ್ನರ್ ಅಂತ ಹೇಳಿ ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ಅದರಲ್ಲಿ ನೀವು ಗೂಗಲ್ ಸರ್ಚ್ ಮಾಡಿ, ಅದೇ ಕೆಳಗಡೆ ಬಂದ್ರೆ ಝೊಮ್ಯಾಟೊ ರೆಸ್ಟೋರೆಂಟ್ ಪಾರ್ಟ್ನರ್ ಅಂತಿದೆ ನೋಡಿ, ಅದ್ರ ಮೇಲೆ ನಾವು ಕೂಡ ಕ್ಲಿಕ್ನ ಮಾಡ್ಕೊಳ್ಳೋಣ. ಕ್ಲಿಕ್ನ ಮಾಡ್ಕೊಂಡಿರುತ್ತೆ, ಅದ್ರ ಲಾಗಿನ್ ಕೇಳುತ್ತೆ. ಇವಾಗ ರಿಜಿಸ್ಟರ್ ಮಾಡ್ಕೋಬೇಕು, ಫಸ್ಟ್ ಲಾಗಿನ್ ಆಗಬೇಕಾಗತ್ತೆ. ರಿಜಿಸ್ಟರ್ ಮಾಡ್ಕೊಳ್ಳಿ. ರಿಜಿಸ್ಟರ್ ಅಂದ್ರೆ ಏನಿಲ್ಲ, ನಿಮ್ಮ ಒಂದು ಕಾಂಟ್ಯಾಕ್ಟ್ ನಂಬರ್ ರಿಜಿಸ್ಟರ್ ನೋಡಿ, ರಿಜಿಸ್ಟರ್ ಯುವರ್ ರೆಸ್ಟೋರೆಂಟ್ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ನ ಮಾಡ್ಕೋಬೇಕಾಗತ್ತೆ. ಕ್ಲಿಕ್ನ ಮಾಡ್ಕೊಂಡ್ಮೇಲೆ ಇಲ್ಲಿ ನಮ್ಮ ಫೋನ್ ನಂಬರ್ ಹಾಕ್ಬೋದು, ಇಲ್ಲಾಂದ್ರೆ ಮೇಲ್ ID ಕೂಡ ಹಾಕ್ಬೋದು. ಇಲ್ಲ ನಾರ್ಮಲ್ ಆಗಿ ಫೋನ್ ನಂಬರ್ ಹಾಕಿ, ಫೋನ್ ನಂಬರ್ ಹಾಕಿದ್ಮೇಲೆ ಅದಕ್ಕೊಂದು OTP ಬರುತ್ತೆ. ಇವಾಗ OTP ಬರುತ್ತೆ, OTPನ ನಾವಿಲ್ಲಿ ಸಬ್ಮಿಟ್ ಮಾಡಬೇಕಾಗುತ್ತೆ. ಇವಾಗ ನಾವು ಕೂಡ ಇಲ್ಲಿ OTP ಹಾಕೋಣ. OTP ಹಾಕೋದ್ಮೇಲೆ ಫುಲ್ ನೇಮು, ಅದೇ ರೀತಿ ಇಮೇಲ್ ID ಕೇಳುತ್ತೆ, ನಮ್ಮ ಫುಲ್ ನೇಮ್ ಹಾಕೊಳ್ಳಿ, ಅದೇ ರೀತಿ ಇಮೇಲ್ IDನ ಹಾಕೊಳ್ಳಿ. ಅದೇ ರೀತಿ ನೆಕ್ಸ್ಟ್ ಬಂದ್ರೆ ಅದು ಅಗ್ರಿ ಕೊಡಬೇಕಾಗತ್ತೆ. ಅಗ್ರಿ ಮೇಲೆ ಕ್ಲಿಕ್ನ ಮಾಡಿಕೊಟ್ಟು ಕ್ರಿಯೇಟ್ ಅಕೌಂಟ್ ಅಂತ ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ. ನಮ್ಮ ಮೇಲ್ ಐಡಿಗೆ ಒಂದು OTP ಬರುತ್ತೆ. ಓಕೆ, ಆ ಮೇಲ್ ಐಡಿಯಲ್ಲಿ ಇರುವಂತ OTPನ ನಾವಿಲ್ಲಿ ಸಬ್ಮಿಟ್ ಮಾಡಬೇಕಾಗತ್ತೆ. ಸಬ್ಮಿಟ್ ಮಾಡಿದ್ಮೇಲೆ ನೆಕ್ಸ್ಟ್ ನೋಡಿದ್ರೆ ನಮಗೆ ಈ ರೀತಿ ಓಪನ್ ಆಗುತ್ತೆ, ಲಾಗಿನ್ ಆಗುತ್ತೆ. ಲಾಗಿನ್ ಆದ್ಮೇಲೆ ಓಪನ್ ಆಗುತ್ತೆ. ಅಲ್ಲಿ ಯಾವ ರೀತಿ ಇದೆ ಅದೇ ರೀತಿನೇ ಇಲ್ಲಿ ಮಾಡಬೇಕಾಗತ್ತೆ. ಏನಪ್ಪಾ ಅಂದ್ರೆ ರೆಸ್ಟೋರೆಂಟ್ ಇನ್ಫಾರ್ಮೇಶನ್ ಕೊಡಬೇಕಾಗತ್ತೆ. ರೆಸ್ಟೋರೆಂಟ್ ನೇಮು, ಅಡ್ರೆಸ್, ಕಾಂಟ್ಯಾಕ್ಟ್ ನಂಬರು, ಓನರ್ ನೇಮು, ಓನರ್ ಡೀಟೇಲ್ಸ್ ಎಲ್ಲ ಕೊಡಬೇಕಾಗತ್ತೆ. ಇಲ್ಲಿ ಏನ್ ನೋಡ್ತಾ ಇದ್ರೆ ಅದೇ ರೀತಿ ನೀವು ಕೂಡ ಇಲ್ಲಿ ಫಿಲ್ಅಪ್ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟ್ ಬಂದ್ರೆ ರೆಸ್ಟೋರೆಂಟ್ ಟೈಪ್, ಯಾವ ರೀತಿ ರೆಸ್ಟೋರೆಂಟ್ ನಿಮ್ದು ನಾರ್ತ್ ಇಂಡಿಯನ್ ಯಾವ್ದು ಅದನ್ನ ಟೈಪ್ ಮಾಡ್ಕೋಬೇಕಾಗುತ್ತೆ. ಅಪ್ಲೋಡ್ ಇಮೇಜಸ್ ಅಂದ್ರೆ ನಿಮ್ದು ಬಿಲ್ಡಿಂಗ್ ದ ಒಂದು ಇಮೇಜ್ ನ ಹಾಕ್ಬೇಕಾಗುತ್ತೆ. ಇಲ್ಲೆಲ್ಲ ಡೀಟೇಲ್ಸ್ನು ಅವ್ರು ಕೊಟ್ಟಿರ್ತಾರೆ, ಅದನ್ನ ನೀವು ಕೂಡ ತಪ್ಪದೆ ಫಾಲೋ ಮಾಡಬೇಕಾಗುತ್ತೆ. ಎಲ್ಲಾನು ಅಪ್ಲೋಡ್ ಮಾಡಿ ಅದೇ ರೀತಿ ರಿಜಿಸ್ಟರ್ ಫಾರ್ ಆನ್ಲೈನ್ ಆರ್ಡರಿಂಗ್ ಅಂತ ಹೇಳ್ಬಿಟ್ಟು ಅದನ್ನ ನೆಕ್ಸ್ಟ್ ಬಂದ್ಬಿಟ್ಟು ನಮಗೆ ಸೆಕೆಂಡ್ ಒನ್. ಆದ್ರೆ ಇದೆಲ್ಲ ಡೀಟೇಲ್ಸ್ ಆದ್ಮೇಲೆ ರಿಜಿಸ್ಟರ್ ಮಾಡ್ಕೋಬೇಕಾಗುತ್ತೆ. ಅಂದ್ರೆ ಅದೇ ಮೆನು ಯಾವ ರೀತಿ ಇದೆ, ನಾವು ಯಾವ ರೀತಿ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಎಲ್ಲಾನು ನೀವು ಇಲ್ಲಿ ಇದನ್ನು ಮಾಡ್ಕೊಟ್ಟು ನೀವು ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಪ್ರೊಸೀಡ್ ಅಂತಿದೆ, ಇದಕ್ಕೂ ಕೂಡ ನೀವು ಕ್ಲಿಕ್ನ ಮಾಡ್ಕೋಬೇಕಾಗತ್ತೆ. ಇದೆಲ್ಲಾನು ಕ್ಲಿಕ್ನ ಮಾಡ್ಕೊಂಡ್ಮೇಲೆ ನಿಮಗೆ 1 or 2 ಡೇಸ್ ಅಲ್ಲಿ ಅವರಿಂದ ಕಾಲ್ ಬರುತ್ತೆ. ಕಾಲ್ ಬಂದ್ಮೇಲೆ ನೀವು ಹೇಳ್ಬೇಕಾಗತ್ತೆ, ಇಲ್ಲ ಅವ್ರು ಮಾಡ್ತೀನಿ ಅಂತೇಳಿ. ಅವ್ರು ಬಂದ್ಬಿಟ್ಟು ಒಂದ್ಸಲ ಚೆಕ್ ಮಾಡ್ತಾರೆ, ಇಲ್ಲ ಚೆಕ್ ಮಾಡಲ್ಲ, ಹಂಗೆ ಡೈರೆಕ್ಟ್ ಆಗಿ ಅಪ್ರೂವ್ ಕೊಟ್ಬಿಡ್ತಾರೆ. ಇಲ್ಲಿ ನೋಡ್ಬೋದು ಯಾವ ರೀತಿ ರೆಸ್ಟೋರೆಂಟ್ ಇದೆ, ಲೊಕೇಶನ್ ಎಲ್ಲ ಯಾವ್ದಿದೆ ಎಲ್ಲ ಅಪ್ಡೇಟ್ ಆದ್ಮೇಲೆ ನೀವು ಕೂಡ ಈ ರೀತಿ ಮಾಡ್ಕೊಳ್ಳಿ. ಓಕೆ, ನೋಡಿದ್ರಲ್ಲ, ನಿಮ್ಗೂ ಏನಾದ್ರು ಈ ರೀತಿ ಆಸಕ್ತಿ ಏನಾದ್ರು ಇದ್ರೆ ನಾನು ಚೆನ್ನಾಗಿರೋ ಫುಡ್ ನ ರೆಡಿ ಮಾಡ್ತೀನಿ. ಇನ್ನೊಂದೇನಪ್ಪಾ ಅಂದ್ರೆ ಇದು ಬೆಂಗಳೂರು ಅಥವಾ ಸರೌಂಡಿಂಗ್ ನೀವು ಇದ್ರಲ್ಲಿ ಇರ್ಬೇಕಾಗತ್ತೆ, ಸಿಟಿಯಲ್ಲಿ ಇರ್ಬೇಕಾಗತ್ತೆ. ಝೊಮ್ಯಾಟೊ, ಸ್ವಿಗ್ಗಿ ಎಲ್ಲಿ ವರ್ಕ್ ಆಗುತ್ತೆ ಆ ಏರಿಯಾದಲ್ಲಿ ಇದ್ರೆ ನೀವು ಕೂಡ ಮಾಡ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಇಷ್ಟ ಆಗಿದ್ರೆ ಇವಾಗ ಒಂದು ಲೈಕ್ ಮಾಡಿ, ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್, ಬಾಯ್.